ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಧನಿಯಾ ಪುಡಿ ಖಾಲಿಯಾಗಿತ್ತು, ಖಾರದ ಪುಡಿ ಖಾಲಿಯಾಗಿತ್ತು. ಸರಿ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಮಾಡಿಸೋಣ ಅಂಥೇಳಿ ಒಣಮೆಣ್ಸಿನ್ಕಾಯಿ ಧನಿಯಾನೆಲ್ಲ ತೊಗೊಂಡು ಬಂದು ಬಿಸಿಲು ಚೆನ್ನಾಗಿತ್ತು ಅಂಥೇಳಿ ಒಣಗಾಕಕ್ಕೆ ಹಾಕ್ತೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ವೆಜ್ ಕುರ್ಮಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ಕಡಾಯಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ, ಕಾಲಿಫ್ಲವರ್ನ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಈಗ ಮಸಾಲೆಗೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಧನಿಯಾ 2 ಟೇಬಲ್ ಸ್ಪೂನು, 10 ಗೋಡಂಬಿ, 5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಸೋಂಪು ಹಾಗೆ ಗಸಗಸೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆನ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ತರಕಾರಿಗೆ ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ ನೋಡ್ಬೋದು ನೀವು. ತುಂಬಾ ರುಚಿಯಾಗಿದೆ. ಆಲ್ ಇನ್ ಒನ್ ಕುರ್ಮಾ ಅಂತ ಹೇಳ್ಬೋದು. ಚಪಾತಿಗೆ, ಪೂರಿಗೆ, ಆಪಮ್ಗೆ, ರೈಸ್ಗೂ ಕೂಡ ತುಂಬಾ ಚೆನ್ನಾಗಿತ್ತು. ಸಖತ್ ಟೇಸ್ಟಿಯಾಗಿತ್ತು. ವೆಜ್ ಕುರ್ಮಾಗೆ ಆಪಮ್ ಸೂಪರ್ ಆಗಿರುತ್ತೆ ಅಂತ ಹೇಳಿ ಆಪಮ್ ಮಾಡಿಕೊಂಡೆ. ಫಸ್ಟ್ ಟೈಮ್ ನಾನು ಆಪಮ್ ಟ್ರೈ ಮಾಡಿದ್ದು ಸಖತ್ತಾಗಿ ಬಂತು. ನಾನಿಲ್ಲಿ ಅಡುಗೆಗೆ ಯೂಸ್ ಮಾಡಿರೋ ಪ್ರಾಡಕ್ಟ್ ಎಲ್ಲ ದಿ ಇಂಡಸ್ ವ್ಯಾಲಿ ಬ್ರ್ಯಾಂಡಿಂದ ತರಿಸ್ಕೊಂಡಿರೋವಂಥದ್ದು. ಆಪಮ್ ಪ್ಯಾನ್ ಅಂತೂ ತುಂಬ ಚೆನ್ನಾಗಿದೆ. ಓಕಂತೂ ಸಖತ್ತಾಗಿದೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಎಲ್ಲ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಈಗ ಕ್ರಿಸ್ಮಸ್ ಆಫರ್ ನಡೀತಾ ಇದೆ. ಅಪ್ ಟು 50% ಡಿಸ್ಕೌಂಟ್ ಸಿಗ್ತಾ ಇದೆ. ಮಂಜುಳಾ ಅನ್ನೋ ನನ್ನ ಕೂಪನ್ ಕೋಡ್ ಹಾಕಿದ್ರೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ.